ವೀಕ್ಷಕರೇ, ದೇಶ ಕಂಡ ಧೀಮಂತ ನಾಯಕಿ, ಉಕ್ಕಿನ ಮಹಿಳೆ, ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಜನಪರ ಹಾಗೂ ರಾಷ್ಟ್ರ ಕೇಂದ್ರೀಕೃತ ನೀತಿಗಳಿಂದ ಜನಪ್ರಿಯವಾಗಿದ್ದರು. ಬ್ಯಾಂಕುಗಳ ರಾಷ್ಟ್ರೀಕರಣ, ಹಸಿರು ಕ್ರಾಂತಿಯ ಮೂಲಕ ಆರ್ಥಿಕಾಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದು ಇವರೇ. ಆದರೆ ಇಷ್ಟೆಲ್ಲ ಮಾಡಿರುವ ಇವರು ಅಂಗರಕ್ಷಕರಿಂದಲೇ ಹತ್ಯೆಗೀಡಾದರು ಎಂಬುದು ಗೊತ್ತಿರುವ ವಿಚಾರ. ಆದರೆ ಇಂದಿರಾ ಗಾಂಧಿ ಅವರನ್ನು ಅಂಗರಕ್ಷಕರೇ ಯಾಕೆ ಕೊಂದರು? ಏಷ್ಯಾ ಖಂಡದ ಉಕ್ಕಿನ ಮಹಿಳೆ ಎನ್ನುವ ಹೆಗ್ಗಳಿಕೆ ಮಾತ್ರವಲ್ಲದೆ 4 ಬಾರಿ ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಭಾರತದ ಏಕೈಕ ಮಹಿಳಾ ಪ್ರಧಾನಮಂತ್ರಿ. ಪ್ರತಿ ಬಾರಿ ಬಡವರ, ದೀನ ದಲಿತರ ಪರ ಧ್ವನಿ ಎತ್ತುತ್ತಿದ್ದ ಇಂದಿರಾ ತಮ್ಮ ಅಂಗರಕ್ಷಕರಿಂದಲೇ ಸಾವಿಗೀಡಾಗುತ್ತಾರೆ ಎಂದರೆ ಅಚ್ಚರಿ ಎನಿಸಿದರೂ ನಂಬಲೇಬೇಕಾದ ಸತ್ಯ. ಇಂದಿರಾ ಅವರ ನಿಲುವುಗಳು, ಚಿಂತನೆಗಳು ಎಲ್ಲವೂ ಸರಿಯಾಗಿರುತ್ತಿತ್ತು. ಅಧಿಕಾರ ಅವಧಿಯಲ್ಲಿ ಯಾವುದಕ್ಕೂ ಜಗ್ಗದ ಉಕ್ಕಿನ ಮಹಿಳೆ ಮೇಲೆ ಅಂಗರಕ್ಷಕರಿಗೆ ದ್ವೇಷ ಹುಟ್ಟಲು ಕಾರಣವೇನು? ಶ್ರೀಮತಿ ಇಂದಿರಾ ಗಾಂಧಿ ಸಾವಿನ ಅಸಲಿಯತ್ತು ಇಲ್ಲಿದೆ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇನ್ನೊಬ್ಬಳು ದೇಶದ ಉನ್ನತ ಸ್ಥಾನಕ್ಕೆ ಇರಿದು ನಮ್ಮ ಪ್ರಜಾಪ್ರಭುತ್ವದ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿ. ಇಂದಿರಾಗೆ ರಾಜಕೀಯ ಹಿನ್ನೆಲೆ ಮತ್ತು ಪ್ರಭಾವಗಳೆರಡೂ ಇದ್ದವು. ತಂದೆ ಜವಾಹರಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿ ಎಂಬುದರ ಹೊರತಾಗಿಯೂ ಅವರ ತಮ್ಮದೇ ಆದ ರಾಜಕೀಯ ವರ್ಚಸ್ಸು ಬೆಳೆಸಿಕೊಂಡರು. ಜನಕಲ್ಯಾಣ ಮತ್ತು ರಾಷ್ಟ್ರ ಕೇಂದ್ರಿತ ನೀತಿಗಳಿಂದ ಇಂದಿರಾ ಎಷ್ಟು ಜನಪ್ರಿಯವಾದರೋ ಅಷ್ಟೇ ಅವರು ಕೈಗೊಂಡ ಕೆಲ ತಪ್ಪು ನಿರ್ಧಾರಗಳು ಸ್ವಜನ ಪಕ್ಷಪಾತ, ವಂಶಾಡಳಿತಕ್ಕೆ ಕಾರಣವಾಗಿ ಜನರ ಕಣ್ಣಲ್ಲಿ ಖಳನಾಯಕಿಯಾದರು. ಆದರೆ ಇಂದಿಗೂ ಭಾರತದ ಉಕ್ಕಿನ ಮಹಿಳೆ ಎಂದು ಇಂದಿರಾಳನ್ನು ಇಡೀ ದೇಶ ಗುರುತಿಸುತ್ತದೆ, ಇದರಲ್ಲೇನು ಅನುಮಾನವಿಲ್ಲ. ಇಂದಿರಾ ಗಾಂಧಿ ಜನವರಿ 1966ರಿಂದ ಅಕ್ಟೋಬರ್ 1984ರಲ್ಲಿ ಅವರ ಮರಣದವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇಂದಿರಾರನ್ನು ಭಾರತದ ಐರನ್ ಲೇಡಿ ಎಂದು ಸಹ ಕರೆಯಲಾಗುತ್ತಿತ್ತು. ಬ್ಯಾಂಕುಗಳ ರಾಷ್ಟ್ರೀಕರಣ ಮತ್ತು ಇತರ ರಾಜಮನೆತನಗಳ ಖಾಸಗಿ ಬಸ್ಗಳನ್ನು ರದ್ದುಪಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರು ಭಾರತದ ಪ್ರಧಾನಿಯಾದರೇನಂತೆ ತುರ್ತು ಪರಿಸ್ಥಿತಿಯ ನಂತರದ ತಮ್ಮ ಬದುಕಿನಲ್ಲಿ ಸಾವಿರಾರು ಕಷ್ಟ ಅನುಭವಿಸಿದ್ದರು. 1977ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯ್ ಬರೇಲಿಯಲ್ಲಿ ಇಂದಿರಾ ಸೋತಿದ್ದರು. ಪುತ್ರ ಸಂಜಯ್ ಗಾಂಧಿ ಅಮೇಥಿಯಲ್ಲಿ ಸೋಲುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ರಾಜಕೀಯ ಚೇತರಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇಂದಿರಾ ಅವರಿದ್ದರು. ಇದೇ ಸಂದರ್ಭದಲ್ಲಿ ಬಿಹಾರದ ಪಾಟ್ನಾ ಸಮೀಪದ ಬೆಲ್ಚಿ ಎನ್ನುವ ಕುಗ್ರಾಮದಲ್ಲಿ ಅಲ್ಲಿನ ಪ್ರಭಾವಿ ಕೂರ್ಮಿ ಸಮುದಾಯದ ಭೂಮಾಲೀಕರು 14 ದಲಿತರನ್ನು ಜೀವಂತವಾಗಿ ಸುಟ್ಟು ಹಾಕಿ ತಮ್ಮ ಅಟ್ಟಹಾಸ ಮೆರೆದಿದ್ದರು. ಬೆಲ್ಚಿ ಹತ್ಯಾಕಾಂಡ ಲೋಕಸಭೆಯಲ್ಲಿ ಪ್ರತಿಧ್ವನಿಸಿತ್ತು. ವಿರೋಧ ಪಕ್ಷದ ನಾಯಕರಾಗಿದ್ದ ವೈ.ಬಿ. ಚವಾನ್ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿದ್ದರು. ಬೆಲ್ಚಿಗೆ ಖುದ್ದು ಭೇಟಿ ನೀಡಿ ಅಲ್ಲಿನ ವಾಸ್ತವಾಂಶಗಳನ್ನು ಜಗತ್ತಿನ ಮುಂದಿಡುತ್ತೇನೆ ಎಂದು ಲೋಕಸಭೆಯಲ್ಲಿ ಗುಡುಗಿದ್ದರು. ಈ ಸಂಬಂಧ ಪಕ್ಷದ ನಾಯಕಿ ಇಂದಿರಾ ಗಾಂಧಿ ಅವರಿಗೆ ಭರವಸೆ ನೀಡಿದ್ದರು. ಆದರೆ ಚವಾನ್ ನೀಡಿದ ಭರವಸೆಯಂತೆ ನಡೆದುಕೊಳ್ಳಲಿಲ್ಲ. ಇದರ ಪರಿಣಾಮ ಸ್ವಯಂ ಇಂದಿರಾ ಗಾಂಧಿಯವರೇ ಬೆಲ್ಚಿಗೆ ಭೇಟಿ ನೀಡುವ ನಿರ್ಧಾರ ಕೈಗೊಂಡಿದ್ದರು. 1977ರ ಮಾರ್ಚ್ ತಿಂಗಳಲ್ಲಿ ಜನಾಭಿಮತದಲ್ಲಿ ಇಂದಿರಾ ಗಾಂಧಿಯವರನ್ನು ತಿರಸ್ಕರಿಸಿದ್ದ ಮತದಾರರು 1977ರ ಆಗಸ್ಟ್ ತಿಂಗಳಲ್ಲಿ ಇಂದಿರಾಜಿ, ನೀವಿಲ್ಲದೆ ನಾವು ಅನಾಥರಾಗಿದ್ದೇವೆ, ನಿಮ್ಮ ಗೈರಿನಲ್ಲಿ ದಲಿತರ ಮಾರಣ ಹೋಮ ನಡೆಯುತ್ತಿದೆ, ನಮ್ಮನ್ನು ರಕ್ಷಿಸಿ ಎಂದು ಮೊರೆ ಇಟ್ಟಿದ್ದರು. ಇಂದಿರಾಗೆ ಬೆಲ್ಚಿಯಲ್ಲಿ ಭವ್ಯ ಸ್ವಾಗತ ದೊರೆತಿತ್ತು. ದಿನ ಬೆಳಗಾಗುವುದರಲ್ಲಿ ಸೋತು ಸೊರಗಿದ್ದ ಇಂದಿರಾ ಮತ್ತೆ ಪ್ರಖರತೆಯಿಂದ ಪ್ರಜ್ವಲಿಸಿದ್ದರು. ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವರು 1984ರ ಅಕ್ಟೋಬರ್ 31ರಂದು ನವದೆಹಲಿಯಲ್ಲಿ ಸಫ್ದರ್ಜಂಗ್ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ಬೆಳಿಗ್ಗೆ 9:30ಕ್ಕೆ ಹತ್ಯೆಗೀಡಾದರು. ಆಕೆಯ ಸಿಖ್ ಅಂಗರಕ್ಷಕರಾದ ಸ್ವತಂತ್ರ ಸಿಂಗ್ ಮತ್ತು ಬಿಯಂತ್ ಸಿಂಗ್ ಆಪರೇಷನ್ ಬ್ಲೂ ಸ್ಟಾರ್ ನಂತರ ಗಾಂಧಿಯವರ ಆದೇಶದ ಮೇರೆಗೆ 1984ರ ಜೂನ್ 1 ಮತ್ತು 8ರಂದು ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ನಡೆಸಿದ್ದ ಆಪರೇಷನ್ ಬ್ಲೂ ಸ್ಟಾರ್ ಪಂಜಾಬ್ನ ಅಮೃತಸರದಲ್ಲಿರುವ ಹರ್ಮಂದಿರ್ ಸಾಹಿಬ್ ಸಂಕೀರ್ಣದ ಕಟ್ಟಡಗಳಿಂದ ನಾಯಕ ಜರ್ನಲ್ ಸಿಂಗ್ ಭಿಂದ್ರನ್ವಾಲೆ ಮತ್ತು ಅವರ ಉಗ್ರಗಾಮಿ ಸಿಖ್ ಅನುಯಾಯಿಗಳನ್ನು ಹೊರಹಾಕಲು ಭಾರತೀಯ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯಾಗಿದೆ. ಈ ದಾಳಿಯಲ್ಲಿ ಅನೇಕರು ಸಿಖ್ಖರು, ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಸಾವಿಗೀಡಾದರು. ಈ ಕಾರ್ಯಾಚರಣೆಯು 2 ಸಿಖ್ ಪವಿತ್ರ ದೇವಾಲಯಗಳಾದ ಗೋಲ್ಡನ್ ಟೆಂಪಲ್ ಮತ್ತು ಅಕಾಲ್ ತಖ್ತ್ಗೆ ಗಂಭೀರ ಹಾನಿಯಾಯಿತು ಮತ್ತು ಅಕಾಲ್ ತಖ್ತ್ ಮತ್ತು ಸಿಖ್ ರೆಫರೆನ್ಸ್ ಲೈಬ್ರರಿಯ ನಾಶಕ್ಕೆ ಕಾರಣವಾಯಿತು. ಇದರಿಂದ ಬಿಯಂತ್ ಸಿಂಗ್ ಇಂದಿರಾ ಗಾಂಧಿಯವರ ಮೇಲೆ ವೈಯಕ್ತಿಕ ದ್ವೇಷ ಬೆಳೆಸಿಕೊಂಡಿದ್ದ ಇವರನ್ನು ಹೀಗೆ ಮುಂದುವರಿಯಲು ಬಿಟ್ಟರೆ ಎಲ್ಲಾ ನಿರ್ನಾಮ ಮಾಡುತ್ತಾರೆಂದು ತಿಳಿದ ಬಿಯಂತ್ ಸಿಂಗ್ ಅಕ್ಟೋಬರ್ 31, 1984ರಂದು ಸುಮಾರು 9:20 ಗಂಟೆಗೆ ಐರಿಷ್ ದೂರದರ್ಶನಕ್ಕಾಗಿ ಸಾಕ್ಷ್ಯಚಿತ್ರವನ್ನು ಚಿತ್ರೀಕರಿಸಿದ್ದ ಬ್ರಿಟಿಷ್ ನಟ ಪೀಟರ್ ಉಸ್ತಿನೋವ್ ಅವರನ್ನು ಸಂದರ್ಶಿಸಲು ಇಂದಿರಾ ಹೋಗುತ್ತಿದ್ದರು. ಆಕೆಯೊಂದಿಗೆ ಕಾನ್ಸ್ಟೇಬಲ್ ನಾರಾಯಣ ಸಿಂಗ್, ವೈಯಕ್ತಿಕ ಭದ್ರತಾ ಅಧಿಕಾರಿ ರಾಮೇಶ್ವರ ದಯಾಲ್ ಮತ್ತು ಗಾಂಧಿಯವರ ಆಪ್ತ ಕಾರ್ಯದರ್ಶಿ ಆರ್.ಕೆ. ಧವನ್ ಇದ್ದರು. ಬಳಿಕ ನವದೆಹಲಿಯ ನಂಬರ್ 1 ಸಫ್ದರ್ಜಂಗ್ ರಸ್ತೆಯಲ್ಲಿರುವ ಪ್ರಧಾನ ಮಂತ್ರಿ ನಿವಾಸದ ಉದ್ಯಾನದ ಮೂಲಕ ಪಕ್ಕದ ಒಂದು ಅಕ್ಬರ್ ರಸ್ತೆಯ ಕಚೇರಿಯ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದರು. ಆದರೆ ಆ ದಿನ ಸಂದರ್ಶನ ಮಾಡಲು ಹೊರಟಿದ್ದರಿಂದ ಗಾಂಧಿ ತನ್ನ ಬುಲೆಟ್ ಪ್ರೂಫ್ ಉಡುಪನ್ನು ಧರಿಸಿರಲಿಲ್ಲವೆಂದು ಸಿಖ್ ಉಗ್ರಗಾಮಿ ಬಿಯಂತ್ ಸಿಂಗ್ಗೆ ತಿಳಿದಿತ್ತು. ಇದೇ ಸರಿಯಾದ ಸಮಯವೆಂದು ತಿಳಿದ ಇವರು ಅಂಗರಕ್ಷಕ ಎನಿಸಿಕೊಂಡಿದ್ದ ಉಗ್ರಗಾಮಿ ಇಂದಿರಾ ತಮ್ಮ ಮನೆಯಿಂದ ಕಚೇರಿಗೆ ಹೋಗುವ ವೇಳೆ ಬಿಯಂತ್ ಸಿಂಗ್ ತನ್ನ ಬಂದೂಕಿನಿಂದ ಆಕೆಯ ಮೇಲೆ ಗುಂಡು ಹಾರಿಸಿ ರಭಸಕ್ಕೆ ಗುಂಡು ಇವರ ಹೊಟ್ಟೆಗೆ ತಗುಲಿತು. ಹೊಟ್ಟೆಗೆ ಮಾತ್ರವಲ್ಲದೆ ಬಿಯಂತ್ ಸಿಂಗ್ ಇವರ ಎದೆಗೆ ಹೆಚ್ಚು ಗುಂಡುಗಳನ್ನು ಹಾರಿಸಿದ್ದನು. ಸದಾ ಬಡವರ, ದೀನ ದಲಿತರ ಸತ್ಯದ ಪರವಾಗಿದ್ದ ಇಂದಿರಾ ತಮ್ಮದೇ ರಕ್ಷಣಾ ಪಡೆಯಲ್ಲಿದ್ದ ಸಿಖ್ ಉಗ್ರಗಾಮಿ ಅಟ್ಟಹಾಸಕ್ಕೆ ಬಲಿಯಾದರು. ಇಂದಿರಾ ಗಾಂಧಿಯವರ ಕುರಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಕುತೂಹಲಕಾರಿ ವಿಷಯ ತಿಳಿಯಲು ಯುವ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ.